ಕ್ವಶನ್ ನೋಡ್ಕೊಳ್ಳಿ. ಫೈಂಡ್ ದ ಆರ್ಥೋಗೋನಲ್ ಟ್ರಾಜೆಕ್ಟರಿ ಆಫ್ ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಕಾಸ್ ಥೀಟಾ ವೇರ್ ಎ ಈಸ್ ಎ ಪ್ಯಾರಾಮೀಟರ್. ಇದನ್ನ ಮಾಡೋದು ಯಾವ ಥರ ನೋಡ್ಕೊಳ್ಳಿ. ಸೊಲ್ಯೂಷನ್ ಇಲ್ಲಿ ಆರ್ ಈಸ್ ಈಕ್ವಲ್ ಟು ಎ ಇಂಟು 1 ಪ್ಲಸ್ ಕಾಸ್ ಥೀಟಾ. ಇಲ್ಲೇನು ಮಾಡಬೇಕು? ಟೇಕ್ ಲಾಗ್ ಆನ್ ಬೋತ್ ಸೈಡ್. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎ ಇಂಟು 1 ಪ್ಲಸ್ ಕಾಸ್ ಥೀಟಾ. ಈಗ ನೋಡಿ, ಇಲ್ಲಿ ಲಾಗ್ ಎಮ್ ಇಂಟು ಎನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಈಗ ನೋಡಿ, ಲಾಗ್ ಎಮ್ ಇಂಟು ಎನ್ ಅಂದರೆ ಲಾಗ್ ಎಮ್ ಪ್ಲಸ್ ಲಾಗ್ ಎನ್. ಇಲ್ಲಿ ಎಮ್ ಅಂದರೆ ಎ, ಎನ್ ಅಂದರೆ 1 ಪ್ಲಸ್ ಕಾಸ್ ಥೀಟಾ. ಇದೇನಾಗುತ್ತೆ ಅಂದರೆ ಲಾಗ್ ಆರ್ ಇಸ್ ಈಕ್ವಲ್ ಟು ಲಾಗ್ ಎ ಪ್ಲಸ್ ಲಾಗ್ 1 ಪ್ಲಸ್ ಕಾಸ್ ಥೀಟಾ. ಈ ಥರ ಆಗುತ್ತೆ. ಈಗೇನು ಮಾಡಬೇಕಿಲ್ಲಿ? ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ ಮಾಡಬೇಕು. ಇಲ್ಲಿ ನೋಡಿ ಫಾರ್ಮುಲಾ ಇದನ್ನ ಇಟ್ಕೊಳ್ಳಿ. ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್ ಬಂದರೆ 1/x, ಮತ್ತು ಡಿ ಬೈ ಡಿ ಎಕ್ಸ್ ಆಫ್ 1 ಅಂದರೆ 0, ಡಿ ಬೈ ಡಿ ಎಕ್ಸ್ ಆಫ್ ಕಾಸ್ ಎಕ್ಸ್ ಅಂದರೆ ಮೈನಸ್ ಸೈನ್. ಇಲ್ಲಿ ಮಾಡ್ತಾ ಇರೋದು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಥೀಟಾ. ನೋಡಿ, ಲಾಗ್ ಆರ್ಗೆ 1/r, ಆರ್ಗೆ ಡಿ ಆರ್ ಬೈ ಡಿ ಥೀಟಾ. ಲಾಗ್ಗೆ 1/, ಅಂತ ಬರೀಬೇಕು, ಆಮೇಲೆ ಆರ್ಗೆ ಮಾಡಬೇಕು. ಅರ್ಥ ಆಗ್ತಿದೆಯಾ? ಇಲ್ಲಿ ಲಾಗಿಗೆ ಡಿಫ್ರೆನ್ಷಿಯೇಷನ್ 0, ಯಾಕಂದರೆ 1/a, ಎಗೆ ಡಿಫ್ರೆನ್ಷಿಯೇಷನ್ 0. ಇಲ್ಲಿ ಆರ್ ಮತ್ತು ಡೀಟಾ ವೇರಿಯೇಬಲ್. ಅರ್ಥ ಆಗ್ತಿದೆಯಾ? ಲಾಗ್ ಇಲ್ಲಿ ಎಕ್ಸ್ ಅಂದ್ಕೊಳ್ಳಿ, 1/x ಅಲ್ವಾ, 1/, ಇಲ್ಲಿ ಎಕ್ಸ್ ಅಂದರೆ 1 ಪ್ಲಸ್ ಕಾಸ್ ಥೀಟಾ. ಆಮೇಲೆ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ ಈಗ ವಿತ್ ರೆಸ್ಪೆಕ್ಟ್ ಟು ಡೀಟಾ ಮಾಡ್ತಾ ಇರೋದು 1ಗೆ 0, ಕಾಸ್ ಥೀಟಾಗೇನು ಮೈನಸ್ ಸೈನ್ ಥೀಟಾ. ಅರ್ಥ ಇದು ಇದರಿಂದ ಈ ಫಾರ್ಮುಲಾ ಬರುತ್ತೆ ಅಂದ್ಕೊಳ್ಳಿ. ಈಗ ಎಕ್ಸಾಂಪಲ್ ಇಲ್ಲೇ ಬರ್ಕೊಡ್ತೀನಿ ನೋಡಿ. ಡಿಫ್ರೆನ್ಷಿಯೇಷನ್ನು ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆರ್ ಅಂದರೆ ಜ್ಞಾಪಕ ಇಟ್ಕೊಳ್ಳಿ 1/r ಡಿ ಆರ್ ಬೈ ಡಿ ಥೀಟಾ. ಡಿ ಬೈ ಡಿ ಥೀಟಾ ಆಫ್ ಲಾಗ್ ಎ ಅಂದರೆ 0, ಮತ್ತು ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಅಂದರೆ ನೋಡಿ 1/1 ಪ್ಲಸ್ ಕಾಸ್ ಥೀಟಾ, ಆಮೇಲೆ 1ಗೆ 0 ಪ್ಲಸ್ ಕಾಸ್ ಥೀಟಾಗೆ ಮೈನಸ್ ಸೈನ್ ಥೀಟಾ. ಇದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ ಈ ಪ್ರಾಬ್ಲಮ್ ಮಾಡೋಕ್ಕೆ. ನೋಡಿ, ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಆರ್ ಈಸ್ 1/r, ಆರ್ಗೆ ಡಿ ಆರ್ ಬೈ ಡಿ ಥೀಟಾ. ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎ ಈಸ್ 0, ಯಾಕಂದರೆ 1/a ಏನ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0, 1/a ಇಂಟು 0 ಅಂದರೆ 0ನೇ ಬರುತ್ತೆ. ಡಿ ಬೈ ಡಿ ಥೀಟಾ ಆಫ್ ಲಾಗ್ ಆಫ್ 1 ಪ್ಲಸ್ ಕಾಸ್ ಥೀಟಾ ಅಂದರೆ 1/1 ಪ್ಲಸ್ ಕಾಸ್ ಥೀಟಾ, 1ಗೆ 0, ಕಾಸ್ ಥೀಟಾಗೆ ಮೈನಸ್ ಸೈನ್. ಇಲ್ಲಿ ನೋಡಿ, ಇಲ್ಲೇನಾಗುತ್ತೆ 1/r ಡಿ ಆರ್ ಬೈ ಡಿ ಥೀಟಾ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಇಲ್ಲಿ ಆರ್ಥೋಗೋನಲ್ ಟ್ರಾಜೆಕ್ಟರಿಲಿ ಏನು ಮಾಡಬೇಕಂದ್ರೆ ನೀವು ರೀಪ್ಲೇಸ್ ಮಾಡಬೇಕು. ರೀಪ್ಲೇಸಿಂಗ್ ಡಿ ಆರ್ ಬೈ ಡಿ ಥೀಟಾ ಬೈ ಮೈನಸ್ ಆರ್ ಸ್ಕ್ವೇರ್ ಡಿ ಥೀಟಾ ಬೈ ಡಿ ಆರ್. ಈ ಥರ ರೀಪ್ಲೇಸ್ ಮಾಡ್ಕೋಬೇಕು. ಅಂದರೆ ಇಲ್ಲಿ ನೋಡಿ 1/r ಹಂಗೆ ಇರಲಿ, ಡಿ ಆರ್ ಬೈ ಡಿ ಥೀಟಾ ಬದಲು ಏನು ರಿಪ್ಲೇಸ್ ಮಾಡಬೇಕು ಅಂದರೆ ಡಿ ಆರ್ ಬೈ ಡಿ ಥೀಟಾ ಬದಲು ಮೈನಸ್ ಆರ್ ಸ್ಕ್ವೇರ್ ಡಿ ಥೀಟಾ ಬೈ ಡಿ ಆರ್ ಅಂತ ಬರೀಬೇಕು. ಇದಂಗೆ ಇರಲಿ, ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಆರ್ ಆರ್ ಕ್ಯಾನ್ಸಲ್ ಆಗುತ್ತೆ. ಆರ್ ಆರ್ ಹೋದರೆ ಉಳಿಯೋದೇನು ಮೈನಸ್ ಆರ್ ಡಿ ಥೀಟಾ ಬೈ ಡಿ ಆರ್ ಮೈನಸ್ ಸೈನ್ ಥೀಟಾ ಬೈ 1 ಪ್ಲಸ್ ಕಾಸ್ ಥೀಟಾ. ಈ ಮೈನಸ್ನ ಕ್ಯಾನ್ಸಲ್ ಮಾಡಿಬಿಡಿ. ಈಗ
ಈಗ ನೋಡಿ ಇದನ್ನ ರೆಸಿಪ್ರೋಕಲ್ ತಗೋಬಿಡಿ. ಆರ್ಗೆ ರೆಸಿಪ್ರೋಕಲ್ 1/r ಟೇಕಿಂಗ್ ರೆಸಿಪ್ರೋಕಲ್. ಆರ್ಗೆ ರೆಸಿಪ್ರೋಕಲ್ 1/r ಡಿ ಥೀಟಾ ಬೈ ಟಿ ಆರ್ಗೆ ಟಿ ಆರ್ ಬೈ ಡಿ ಥೀಟಾ ಇದು ಮೇಲ್ಗಡೆ ತಗೊಳ್ಳಿ. 1 + cos θ ಡಿವೈಡೆಡ್ ಬೈ sin θ. ಈಗ ಡಿ ಥೀಟಾನ ಈ ಕಡೆ ಕಳಿಸ್ಬಿಡಿ. 1/r dr is equal to 1 + cos θ divided by sin θ into d θ. ಈಗೇನು ಮಾಡಬೇಕಂದ್ರೆ ನೀವು ನೋಡಿ ಇಲ್ಲಿ ಫಾರ್ಮುಲೇಸ್ಗಳನ್ನ ಅಪ್ಲೈ ಮಾಡಬೇಕು ನೀವು. 1 + cos θ ಅಂದರೆ 2 cos square θ by 2. ಇದು ಫಾರ್ಮುಲಾ ಗೊತ್ತಿರಲಿ ನಿಮಗೆ. sin θ ಅಂದರೆ 2 sin θ by 2 into cos θ by 2. ಇಲ್ಲೇನಾಗುತ್ತೆ ಅಂದರೆ 1/r dr is equal to 2 cos square θ by 2 divided by 2 sin θ by 2 into cos θ by 2. ಈ ಟಂಗಿರಲಿ 2 2 ಕ್ಯಾನ್ಸಲ್. ಈಗ ನೆಕ್ಸ್ಟ್ ಏನಾಗುತ್ತೆ ಅಂದರೆ 1/r dr is equal to ನೋಡಿ cos ಕ್ಯಾನ್ಸಲ್ ಆಗುತ್ತೆ. cos θ by 2 divided by sin θ by 2 ಆಗುತ್ತೆ. cos θ by 2 divided by sin θ by 2 ಅಂದರೆ cot θ by 2. cot θ by 2 into d θ ಆಗುತ್ತೆ. ಈಗ ಇಂಟಿಗ್ರೇಟ್ ಮಾಡಬೇಕು ನೀವು. ಆನ್ ಇಂಟಿಗ್ರೇಷನ್ ನೋಡಿ 1/r dr log r ಅಂತ ಬರ್ಕೊಳ್ಳಿ. ಇದು ಇಂಟಿಗ್ರೇಷನ್ ಜ್ಞಾಪಕ ಇಟ್ಕೊಳ್ಳಿ. ಇಂಟಿಗ್ರಲ್ ಆಫ್ 1/r dr ಅಂದರೆ log r. ಇಂಟಿಗ್ರಲ್ ಆಫ್ cot ಆಫ್ θ by 2ಗೆ ವಿತ್ ರೆಸ್ಪೆಕ್ಟ್ ಟು ಡಿ ಥೀಟಾ ಮಾಡಿದ್ರೆ ಜ್ಞಾಪಕ ಇಟ್ಕೊಳ್ಳಿ log ಆಫ್ sin θ by 2 ಡಿವೈಡೆಡ್ ಬೈ 1/2. ಈಗ ನೋಡಿ ಏನಾಗುತ್ತೆ ಇದು. ಆನ್ ಇಂಟಿಗ್ರೇಷನ್ ಇದಕ್ಕೆ log r ಆಗಿಬಿಡುತ್ತೆ. ಇದು ಒಂದು log ಆಫ್ sin θ by 2 ಡಿವೈಡೆಡ್ ಬೈ 1/2 ಪ್ಲಸ್ ಕೆ ಅಂತ ಬರ್ಕೊಳ್ಳಿ. ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಇದು ನೋಡಿ. 1/rಗೆ ಇಂಟಿಗ್ರೇಷನ್ log r, cot θ by 2ಗೆ log ಆಫ್ sin θ by 2 ಡಿವೈಡ್ ಬೈ 1/2. ಎಕ್ಸ್ಟೆಂಡ್ ಮಾಡಿ log r ನೋಡಿ. ಈ 1/2 ಈ ಕಡೆ ಹೋದರೆ 2 ಇಂಟು ಆಗುತ್ತೆ. log ಆಫ್ sin θ by 2 ಪ್ಲಸ್ ಕೆ. ನೋಡಿ ಜ್ಞಾಪಕ ಇಟ್ಕೊಳ್ಳಿ n log m ಅಂದರೆ log m ಪವರ್ m. ಇಲ್ಲಿ ನೋಡಿ ಇದೇನಾಗುತ್ತೆ ಅಂದರೆ 2 log sin θ by 2 ಅಂದರೆ 2 sin θ by 2 ಹೋಲ್ ಸ್ಕ್ವೇರ್ ಅಂದರೆ log sin θ by 2 ಹೋಲ್ ಸ್ಕ್ವೇರ್. ಜ್ಞಾಪಕ ಇಟ್ಕೊಳ್ಳಿ sin θ by 2 ಹೋಲ್ ಸ್ಕ್ವೇರ್ ಅಂದರೂ ಒಂದೇ, sin ಸ್ಕ್ವೇರ್ θ by 2 ಅಂದರೂ ಒಂದೇ. ಇಲ್ಲೇನಾಗುತ್ತೆ log r is equal to log ಆಫ್ sin ಸ್ಕ್ವೇರ್ θ by 2. ನೋಡಿ 1 - cos θ ಅಂದರೆ 2 sin ಸ್ಕ್ವೇರ್ θ by 2.
ಜ್ಞಾಪಕ ಇಟ್ಕೊಳ್ಳಿ. 1 ಮೈನಸ್ ಕಾಸ್ ಡೀಟಾ ಅಂದರೆ 2 ಸೈನ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ ಸೈನ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ ಏನು? ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾ ಬೈ 2 ಪ್ಲಸ್ ಕೆ. ಅಂದರೆ ನೀವು 2 ಸೈನ್ ಸ್ಕ್ವೇರ್ ಡೀಟಾ ಬೈ 2 ಬಂದು 1 ಮೈನಸ್ ಕಾಸ್ ಡೀಟಾ ಬೈ 2 ಅಂತ ಬರ್ಕೋಬೋದು. ಸೈನ್ ಸ್ಕ್ವೇರ್ ಡೀಟಾ ಬೈ 2 ಬದಲು 1 ಮೈನಸ್ ಕಾಸ್ ಡೀಟಾ ಬೈ 2 ಅಂತ ಬರೀಬೋದು. ಯಾಕಂದರೆ ಈಗ ನೋಡಿ ಸೈನ್ ಸ್ಕ್ವೇರ್ ಡೀಟಾ ಬೈ 2 ಏನಾಗುತ್ತೆ ಅಂದರೆ 2 ಈ ಕಡೆ ಡಿವೈಡ್ ಆಗುತ್ತೆ. ನೋಡಿ ಲಾಗ್ ಎಮ್ ಬೈ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎಮ್. ಲಾಗ್ ಆಫ್ ಎಮ್ ಬೈ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎಮ್. ಇದೇನಾಗುತ್ತೆ ಅಂದರೆ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾ ಮೈನಸ್ ಲಾಗ್ 2 ಪ್ಲಸ್ ಕೆ. ನೋಡಿ ಈ ಕಾನ್ಸ್ಟೆಂಟ್ ಬದಲು ಪ್ಲಸ್ ಲಾಗ್ ಬಿ ಅಂತ ಬರ್ಕೊಬಿಡಿ. ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾ ಪ್ಲಸ್ ಲಾಗ್ ಬಿ, ವೇರ್ ಲಾಗ್ ಬಿ ಅಂದರೆ ಮೈನಸ್ ಲಾಗ್ 2 ಪ್ಲಸ್ ಕೆ. ಅಂದರೆ ಇದ್ರ ಬದಲು ಇನ್ನೊಂದು ಕಾನ್ಸ್ಟೆಂಟ್ ಬರ್ಕೊಳ್ಳೋದು. ಈಗ ನೋಡಿ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಎಮ್ ಇಂಟು ಎನ್. ಈಗ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ ಲಾಗ್ ಆಫ್ ಎಮ್ ಇಂಟು ಎನ್. ಇದೇನಾಗುತ್ತೆ ಲಾಗ್ ಆರ್ ಈಸ್ ಈಕ್ವಲ್ ಟು ಲಾಗ್ ಎಮ್ ಅಂದರೆ 1 ಮೈನಸ್ ಕಾಸ್ ಡೀಟಾ, ಎನ್ ಅಂದರೆ ಬಿ. 1 ಮೈನಸ್ ಕಾಸ್ ಡೀಟಾ ಇಂಟು ಬಿ ಅಂದರೂ ಒಂದೇ, ಬಿ ಇಂಟು 1 ಮೈನಸ್ ಕಾಸ್ ಡೀಟಾ ಅಂದರೂ ಒಂದೇ. ಇಲ್ಲಿ ನೋಡಿ ಆರ್ ದೇರ್ ಫೋರ್ ಆರ್ ಈಸ್ ಈಕ್ವಲ್ ಟು ಬಿ ಇಂಟು 1 ಮೈನಸ್ ಕಾಸ್ ಡೀಟಾ. ಇದು ಆರ್ಥೋಗೋನಲ್ ಟ್ರಾನ್ಸ್ಫಾರ್ಮೇಷನ್. ಇದನ್ನ ಇನ್ನೊಂದು ಸರಿ ಹೇಳ್ಕೊಡ್ತೀನಿ ನೋಡಿ. Find the orthogonal trajectory of r is equal to a into 1 plus cos theta, where a is a parameter. R is equal to a into 1 plus cos theta. Take log on both sides. Log r is equal to log a into 1 plus cos theta. Log r is equal to log m into n under log m plus log n. Differentiate with respect to theta ಮಾಡಿದಾಗ log r ಗೆ 1 by r, r ಗೆ dr by dθ, log a ಗೆ 0, log of 1 plus cos theta ಗೆ 1 by 1 plus cos theta, 1 ಗೆ 0 ಪ್ಲಸ್ ಕಾಸ್ ಡೀಟಾಗೆ ಮೈನಸ್ ಸೈನ್ ಡೀಟಾ, 1 ಬೈ ಆರ್ ಡಿ ಆರ್ ಬೈ ಡಿ ಡೀಟಾ. ಇದು ಮೈನಸ್ ಸೈನ್ ಡೀಟಾ ಬೈ 1 ಪ್ಲಸ್ ಕಾಸ್ ಡೀಟಾ ಆಗುತ್ತೆ. ರಿಪ್ಲೇಸಿಂಗ್ ಡಿ ಆರ್ ಬೈ ಡಿ ಡೀಟಾ ಬೈ ಮೈನಸ್ ಆರ್ ಸ್ಕ್ವೇರ್ ಡಿ ಡೀಟಾ ಬೈ ಡಿ ಆರ್. ಅಂದರೆ ಡಿ ಆರ್ ಬೈ ಡಿ ಡೀಟಾ ಜಾಗದಲ್ಲಿ ಮೈನಸ್ ಆರ್ ಸ್ಕ್ವೇರ್ ಡಿ ಡೀಟಾ ಬೈ ಡಿ ಆರ್ ಮೈನಸ್ ಸೈನ್ ಡೀಟಾ ಬೈ 1 ಪ್ಲಸ್ ಕಾಸ್ ಡೀಟಾ. ನೆಕ್ಸ್ಟ್ ಏನು ಮಾಡಬೇಕು? ನೋಡಿ ಆರ್ ಆರ್ ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಆರ್ ಡಿ ಡೀಟಾ ಬೈ ಡಿ ಆರ್ ಈಸ್ ಈಕ್ವಲ್ ಟು ಮೈನಸ್ ಸೈನ್ ಡೀಟಾ ಬೈ 1 ಪ್ಲಸ್ ಕಾಸ್ ಡೀಟಾ. ಇಲ್ಲೇನು ಮಾಡಿ ಟೇಕಿಂಗ್ ರೆಸಿಪ್ರೋಕಲ್ ಅಂತ ಬರ್ಕೊಳ್ಳಿ. ಆರ್ಗೆ ರೆಸಿಪ್ರೋಕಲ್ 1 ಬೈ ಆರ್, ಡಿ ಡೀಟಾ ಬೈ ಡಿ ಆರ್ಗೆ ಡಿ ಆರ್ ಬೈ ಡಿ ಡೀಟಾ, ಇದಕ್ಕೆ 1 ಪ್ಲಸ್ ಕಾಸ್ ಡೀಟಾ ಬೈ ಸೈನ್ ಡೀಟಾ, 1 ಬೈ ಆರ್ ಡಿ ಆರ್, 1 ಪ್ಲಸ್ ಕಾಸ್ ಡೀಟಾ ಬೈ ಸೈನ್ ಡೀಟಾ ಡಿ ಡೀಟಾ. ಈಗೇನು ಮಾಡಿ 1 ಬೈ ಆರ್ ಡಿ ಆರ್ ಈಸ್ ಈಕ್ವಲ್ ಟು 1 ಪ್ಲಸ್ ಕಾಸ್ ಡೀಟಾ ಅಂದರೆ 2 ಕಾಸ್ ಸ್ಕ್ವೇರ್ ಡಿ ಡೀಟಾ ಬೈ 2, ಸೈನ್ ಡೀಟಾ ಅಂದರೆ 2 ಸೈನ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2 ಇಂಟು ಡಿ ಡೀಟಾ. 2 ಕ್ಯಾನ್ಸಲ್ ಮಾಡಿ. ಆಮೇಲೆ ಕಾಸ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ ಕಾಸ್ ಡೀಟಾ ಬೈ 2 ಕಾಸ್ ಡೀಟಾ ಬೈ 2 ಕ್ಯಾನ್ಸಲ್ ಆದರೆ ಕಾಸ್ ಬೈ ಸೈನ್ ಆಗುತ್ತೆ. ಆಮೇಲೆ ಕಾಸ್ ಬೈ ಸೈನ್ ಅಂದರೆ ಕಾಟ್ ಡೀಟಾ ಬೈ 2 ಡಿ ಡೀಟಾ. ಆಮೇಲೆ ಏನು ಮಾಡಿ ಇಂಟಿಗ್ರೇಟ್ ಮಾಡಬೇಕು. ಆನ್ ಇಂಟಿಗ್ರೇಷನ್ ಅಂತ ಬರುತ್ತೆ ನೋಡಿ. 1 ಬೈ ಆರ್ಗೆ ಲಾಗ್ ಆರು, ಕಾಟ್ ಡೀಟಾ ಬೈ 2ಗೆ ಲಾಗ್ ಆಫ್ ಸೈನ್ ಡೀಟಾ ಬೈ 2 ಡಿವೈಡ್ ಬೈ 1 ಬೈ 2 ಪ್ಲಸ್ ಕೆ. ಆಮೇಲೆ ಏನು ಮಾಡಿ ಲಾಗ್ ಆರ್ ಈಸ್ ಈಕ್ವಲ್ ಟು ಈ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿ ಲಾಗ್ ಆಫ್ ಸೈನ್ ಡೀಟಾ ಬೈ 2 ಪ್ಲಸ್ ಕೆ. 2 ಇದು ಇಂಟಿಗ್ರೇಟಿಂಗ್ ಕಾನ್ಸ್ಟೆಂಟ್ ಅಷ್ಟೇ, ಸ್ಕ್ವೇರ್ ಆಗುತ್ತೆ. ಇದು ಲಾಗ್ ಆಫ್ ಸೈನ್ ಸಿ ಬೇಕಾದರೂ ಬರ್ಕೋಬೋದು. ಲಾಗ್ ಆಫ್ ಸೈನ್ ಸ್ಕ್ವೇರ್ ಡೀಟಾ ಬೈ 2 ಪ್ಲಸ್ ಕೆ. ಈಗ ಸೈನ್ ಸ್ಕ್ವೇರ್ ಡೀಟಾ ಬೈ 2 ಅಂದರೆ 1 ಮೈನಸ್ ಕಾಸ್ ಡೀಟಾ ಬೈ 2, ಇದನ್ನ ಬರ್ಕೊಳ್ಳಿ. ಆಮೇಲೆ ಇದು ಲಾಗ್ ಎಮ್ ಬೈ ಎನ್ ಅಂದರೆ ಲಾಗ್ ಎಮ್ ಮೈನಸ್ ಲಾಗ್ ಎನ್, ಇದಂಗೆ ಇರಲಿ. ಇದ್ರ ಬದಲು ಲಾಗ್ ಬಿ ಹಾಕ್ಕೊಳ್ಳಿ, ಇದಂಗೆ ಇರುತ್ತೆ. ಲಾಗ್ ಆರ್ ಈಸ್ ಈಕ್ವಲ್ ಲಾಗ್ ಆಫ್ 1 ಮೈನಸ್ ಕಾಸ್ ಡೀಟಾ ಪ್ಲಸ್ ಲಾಗ್ ಎಮ್ ಪ್ಲಸ್ ಲಾಗ್ ಎನ್ ಅಂದರೆ
log m into n. Therefore r is equal to b into 1 minus cos theta. ಅಂದರೆ a into 1 plus cos theta ಗೆ ಆನ್ಸರ್ b into 1 minus cos theta. Thank you.